श्रीगुरुभ्यो नमः हरिः ओम्। यतो जन्माद्यस्य श्रुतिसुनयमानैकविषयात् तन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे जयदं हरिं करोतु मम कल्याणं हरिर्हयमुखापितः गुरुश्च मध्वनामा मे वरदोस्तु निरन्तरं वाणी ते करवाण्यं वचरणो हृदि सर्वदा मद्वाक्यसरणीर्भूयात् श्रीमदाचार्यभावगा समाश्रये गुरुं भक्त्या महाविश्वासपूर्वकं निक्षेपे सर्वभारांश्च गुरो श्रीपादपङ्कजे माध्वागमार्तविशदीकरणप्रवीणो दुर्वादिगर्भगिरिवज्रवचो विनोदे श्रीसत्यधर्मगुरुराट् मयि सुप्रसन्नो भूयाद्धयास्य ವರದಃ ಸಕಲಾರ್ಥವೇದಿ. ಅತ್ಯಂತ ಪರಮ ಪವಿತ್ರವಾಗಿರುವಂತಹ ಮಹಾಜ್ಞಾನಿಗಳು, ವಿದ್ವದ್ವರೇಣ್ಯರು, ಮಹಾವಿಭೂತಿ ಪುರುಷರು, ಭಗವಂತನ ವಿಶೇಷವಾದ ಅನುಗ್ರಹವನ್ನು ಪಡೆದಂಥವರು, ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಿರುವಂತಹ ಸತ್ಯಧರ್ಮ ತೀರ್ಥರು ವೈಷ್ಣವ ವೇದಾಂತದಲ್ಲಿ ರಸಋಷಿಗಳ ಹಾಗೆ ಬಾಳಿ ಬದುಕಿದಂಥವರು. 19ನೇ ಶತಮಾನದ ಅತ್ಯಂತ ಪ್ರಮುಖ ಗ್ರಂಥಕಾರರು ಅಂತ ಹೇಳಿ ಅವರ ಪ್ರಶಸ್ತಿ. ತಪಸ್ಸು, ಜ್ಞಾನ, ವೈರಾಗ್ಯ ಈ ಮೂರು ತ್ರಿವೇಣಿ ಸಂಗಮ ಅಂತ ಹೇಳ್ತಾರಲ್ಲ, ಹಾಗೆ ತ್ರಿವೇಣಿ ಸಂಗಮದಂತೆ ಇರುವಂಥವರು ಸತ್ಯಧರ್ಮ ತೀರ್ಥರು. ಕಾವ್ಯ ಪ್ರತಿಭೆ ಹಾಗೂ ಶಾಸ್ತ್ರ ಪಾಂಡಿತ್ಯ ಎರಡನ್ನೂ ಒಬ್ಬ ವ್ಯಕ್ತಿಯಲ್ಲಿ ನಾವು ಕಾಣುವಂಥದ್ದು ಆ ಶತಮಾನದಲ್ಲಿ ವಿಶೇಷವಾಗಿ ಸತ್ಯಧರ್ಮ ತೀರ್ಥರಲ್ಲಿ ನಾವು ಕಾಣಬಹುದು. ಸತ್ಯಧರ್ಮ ತೀರ್ಥರ ಚರಿತ್ರೆಯ ಒಂದು ಆಗರ ಎಲ್ಲಿ ನಾವು ನೋಡಬಹುದು ಅಂತ ಕೇಳಿದರೆ ಗುರುಚಂದ್ರ ಕಲೋದಯ ಅಂತ ಇದೆ. ಅಲ್ಲಿ ಅವರ ಸಾಕ್ಷಾತ್ ಶಿಷ್ಯರಾಗಿರುವಂತಹ ಕಲ್ಲಾಪುರ ರಾಮಚಂದ್ರಾಚಾರ್ಯರು ಅದನ್ನು ಬರೆದಿದ್ದಾರೆ. ಸತ್ಯಧರ್ಮ ತೀರ್ಥ ಚರಿತಂ ಅಂತ ಇದೆ, 68 ಶ್ಲೋಕಾತ್ಮಕವಾಗಿರುವಂಥದ್ದು. ನವರತ್ನ ವಂಶ ರತ್ನಮಾಲಿಕಾ ಅಂತ ಇದೆ. ಈ ಎಲ್ಲ ಗ್ರಂಥಗಳಲ್ಲಿ ಸತ್ಯಧರ್ಮ ತೀರ್ಥರ ಒಂದು ಮಹಾಮಹಿಮೆಯನ್ನ, ಅವರ ಚರಿತ್ರೆಯನ್ನ ವಿಸ್ತಾರವಾಗಿ ತಿಳಿಸಿ ಹೇಳ್ತಾರೆ. ಗುರುಗಳಾಗಿರುವಂಥವರು ಸತ್ಯವರತೀರ್ಥರು, ಸಂತೇಬಿದನೂರು ಅಂತ ಇದೆ ಪ್ರಖ್ಯಾತವಾಗಿರುವಂಥದ್ದು. ಅಲ್ಲಿ ಅವರು ವಿಶೇಷವಾಗಿ ಅವರ ಒಂದು ಆಶೀರ್ವಾದವನ್ನು ಪಡೆದಂಥವರು. ಇವರಿಗೆ ಆಶ್ರಮ ಆಗಬೇಕಾದರೆ ಒಂದು ಮಹಾಮಹಿಮೆಯನ್ನು ಭಗವಂತ ತೋರಿಸಿದ್ದಾನೆ. ಸತ್ಯವರ ತೀರ್ಥರು ಪೂಜೆಯನ್ನು ಮಾಡುವಂತಹ ಸಂದರ್ಭ, ಆಶ್ರಮದಲ್ಲಿರುವಂತಹ ಪೀಠದಲ್ಲಿರುವಂತಹ ಸಂದರ್ಭ, ಸಂತೇಬಿದನೂರಿನಲ್ಲಿ ಅವರ ವೃಂದಾವನ ಇದೆ. ಇವರು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಸತ್ಯ ವರತೀರ್ಥರು ಒಮ್ಮೆ ಕಳ್ಳರು ಬಂದು ರಾಮದೇವರ ಪ್ರತಿಮೆಗಳನ್ನು ಅಪಹರಣ ಮಾಡಿಕೊಂಡೋಗಿದ್ದಾರೆ. ಅವರಿಗೆ ಬೇಕಾಗಿರುವಂಥದ್ದು ಬೆಳ್ಳಿ ಬಂಗಾರವೇ ಹೊರತು ಪ್ರತಿಮೆಗಳಲ್ಲ. 21 ದಿವಸ ಉಪವಾಸವನ್ನು ಆಚರಣೆ ಮಾಡಿದ್ದಾರೆ. ಅವರ ಒಂದು ತಪಶಕ್ತಿಯ ಒಂದು ಬಲದಿಂದ ಪುನಃ ಅದು ಮೂರ್ತಿಗಳೆಲ್ಲ ದೊರಕಿದ್ದಾವೆ. ಅದು ಮೊದಲಿಗೆ ಕಂಡಿದ್ದು ಈ ಭಾವಿ ಸತ್ಯಧರ್ಮ ತೀರ್ಥರಿಗೆ ಅಣ್ಣಯ್ಯಾಚಾರ್ಯರು ಅಥವಾ ಪುರುಷೋತ್ತಮಾಚಾರ್ಯರು ಅಂತ ಇವರನ್ನು ಕರೀತಾ ಇದ್ರು. ಇವರು ಒಂದು ತೀರ್ಥದ ಸಮೀಪ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಮೂರ್ತಿಗಳು ಕಂಡಿದ್ದಾವೆ. ಓಡೋಡಿ ಬಂದರು, ಗುರುಗಳಿಗೆ ಹೇಳ್ತಾ ಇದ್ದಾರೆ, ಸ್ವಾಮಿ ಮೂರ್ತಿಗಳು ಸಿಕ್ಕಿದ್ದಾವೆ, ನಿಮ್ಮ ತಪಸ್ಸಿನ ಪ್ರಭಾವದಿಂದ ನೀವು ಬಂದು ಸ್ವೀಕಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಯಾವಾಗ ಪ್ರಾರ್ಥನೆ ಮಾಡಿದ್ರೋ ಬಂದು ತೆಗೆದುಕೊಂಡು ಹೋಗಿ ಭಕ್ತಿಯಿಂದ ಪೂಜಾ ಮಾಡಿದ್ದಾರೆ. ಮುಂದೆ ಅವತ್ತೇ ಅವರು ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡ್ರಂತೆ, ರಾಮದೇವರ ಕೃಪಾ ಕಟಾಕ್ಷ ಇವರು ಮೇಲಿದೆ, ಹಾಗಾಗಿ ಇವರಿಗೆ ಆಶ್ರಮವನ್ನು ಕೊಡಬೇಕು ಅಂತ ಹೇಳಿ ಮುಂದೆ ಅವರಿಗೆ ಆಶ್ರಮವನ್ನು ಕೊಟ್ಟು ಉತ್ತರ ಪಿನಾಕಿನಿ ತೀರದ ಸಂತೇಬೆನ್ನೂರು ಅಥವಾ ಸಂತೇಬಿದನೂರು ಹಿಂದೂಪುರ ತಾಲೂಕು ಅಂತ ಇದೆ, ಅಲ್ಲಿ ಅವರು ವೃಂದಾವನವನ್ನು ಪ್ರವೇಶ ಮಾಡಿದ್ರು. ಇವರಿಗೆ ಸತ್ಯಧರ್ಮ ತೀರ್ಥರು ಅಂತ ಹೇಳಿ ನಾಮಕರಣವನ್ನು ಮಾಡಿದ್ದಾರೆ. ಸತ್ಯಧರ್ಮ ತೀರ್ಥರ ಒಂದು ವೈಶಿಷ್ಟ್ಯತೆ ಏನು ಅಂದರೆ, ಮಾತು ಹೇಗೆ ಆಡಬೇಕು ಅಂತ ಅವರನ್ನು ನೋಡಿ ಕಲಿಯಬೇಕು. ಸಮಯ ಸ್ಫೂರ್ತಿಯಿಂದ ಸಮಯೋಚಿತವಾಗಿ ಮಾತಾಡೋದು ಹೇಗೆ, ಅದು ನಮ್ಮ ಸತ್ಯಧರ್ಮ ತೀರ್ಥರಲ್ಲಿ ಕಾಣಬಹುದು. ಶ್ರೀರಂಗಪಟ್ಟಣ, ಹೈದರಾಬಾದು, ಪಂಡ್ರಾಪುರ, ಕೊಲ್ಲಾಪುರ, ಎಲ್ಲ ಹರಿಹರ, ಹೊಳೆನರಸೀಪುರ, ಉಡುಪಿ, ತಿರುಪತಿ, ರಾಮನಾಥಪುರ, ರಾಮೇಶ್ವರ, ಸತ್ಯಮಂಗಳ, ಶ್ರೀರಂಗ, ಶ್ರೀಮುಷ್ಣ, ಆರಣಿ, ಬೆಂಗಳೂರು, ಮೈಸೂರು, ಹೊಳೆಹೊನ್ನೂರು ಎಲ್ಲ ಪ್ರದೇಶಗಳಿಗೆ ಸಂಚಾರವನ್ನು ಮಾಡ್ತಾ
ವಿಶೇಷವಾಗಿ ತತ್ವಜ್ಞಾನವನ್ನು ಪ್ರಚಾರ ಮಾಡುವಂತಹ ಮಹಾನ್ ವ್ಯಕ್ತಿತ್ವ ಅದು ನಮ್ಮ ಸತ್ಯಧರ್ಮ ತೀರ್ಥರದು. ಹೊಳೆ ನರಸೀಪುರದಲ್ಲಿ ಬಹಳ ದಿವಸ ಇದ್ರು ಅಂತ ನಾವು ಅವರ ಚರಿತ್ರೆಯಲ್ಲಿ ಕಾಣ್ತೀವಿ. ಅವರ ಶಿಷ್ಯರು ಸಾಕ್ಷಾತ್ ಅನುಜರಾಗಿರುವಂಥವರು ಸತ್ಯ ಸಂಕಲ್ಪ ತೀರ್ಥರು ಅಂತ ಹೇಳಿ ಅವರ ಶಿಷ್ಯರು ನವರತ್ನ ಶ್ರೀನಿವಾಸಾಚಾರ್ಯರು ಅಂತ ಅವರ ಮುಂದೆ ನಂತರ ಅವರು ಪೀಠವನ್ನು ಸ್ವೀಕಾರ ಮಾಡಿರುವಂಥವರು. ಹಾಗಾಗಿ ಆ ಸತ್ಯ ಸಂಕಲ್ಪ ತೀರ್ಥರು ಅವರ ಶಿಷ್ಯರಾಗಿರುವಂಥವರು. ಸತ್ಯಧರ್ಮ ತೀರ್ಥರ ವೃಂದಾವನದ ಹಿಂಭಾಗ ಒಬ್ಬರ ವೃಂದಾವನ ಇದೆ, ನರಸಿಂಹ ಒಡೆಯರು ಅಂತ ಹೇಳಿ. ಸತ್ಯಧರ್ಮ ತೀರ್ಥರಲ್ಲೇ ಅಧ್ಯಯನವನ್ನು ಮಾಡಿ ಅವರಿಂದ ವಿಶೇಷವಾನಿಗೆ ಅನುಗ್ರಹವನ್ನು ಪಡೆದಂಥವರು. ದಿವಾನ್ ಪೂರ್ಣಯ್ಯನವರು, ಮೈಸೂರಿನ ಪ್ರಖ್ಯಾತರಾಗಿರುವಂತಹ ದಿವಾನ್ ಪೂರ್ಣಯ್ಯನವರು ಸತ್ಯಧರ್ಮ ತೀರ್ಥರ ಶಿಷ್ಯರಾಗಿರುವಂಥವರು. ವಿಶೇಷವಾಗಿ ಶ್ರೀಮಠದ ಸೇವೆಯನ್ನು ಮಾಡಿದಂಥವರು. ಸತ್ಯಧರ್ಮ ತೀರ್ಥರ ಒಂದು ವೈಶಿಷ್ಟ್ಯತೆ ಏನು ಅಂದರೆ ಬುದ್ಧಿ ಚಾತುರ್ಯವನ್ನು ನಾವು ಅವರ ಗ್ರಂಥಗಳಲ್ಲಿ ವಿಶೇಷವಾದ ವಿದ್ವತ್ ಪ್ರತಿಭೆಯನ್ನು ನಾವು ಕಾಣಬಹುದು. ಸುಮಾರು ಜನ ಪಂಡಿತರನ್ನ ವಾದದಲ್ಲಿ ಸೋಲಿಸಿ ಜಯಪತ್ರವನ್ನು ಪಡೆದಂಥವ್ರು, ಸುಮಾರು ಜನದ ಹೆಸರನ್ನು ನಾವು ಕಾಣಬಹುದು. ಸತ್ಯಧರ್ಮ ತೀರ್ಥರು ಒಂದು ವೈಶಿಷ್ಟ್ಯತೆ ಏನು ಅಂದರೆ ಗ್ರಂಥಗಳನ್ನು ಬರೆದುಕೊಟ್ಟಿದ್ದಾರೆ. ಒಂದೊಂದು ಗ್ರಂಥಗಳು ಅಪೂರ್ವವಾಗಿರುವಂಥವು. ಯಾವ ಗ್ರಂಥ ನೋಡ್ಲಿ ಯಾವ ಗ್ರಂಥ ಬಿಡ್ಲಿ ಅನ್ನೋ ಹಾಗಿದೆ. ವಿದ್ವತ್ ಪ್ರತಿಭೆಗೆ ಅವರ ಒಂದೆರಡು ಕೃತಿಗಳನ್ನು ನೋಡೋಣ. ಅವರ ಕೃತಿಗಳಲ್ಲಿ ಮೊದಲನೇ ಕೃತಿ ಪ್ರಖ್ಯಾತವಾಗಿರುವಂಥದ್ದು ಗಂಗಾಲಹರಿ ಅಂತ ಇದೆ. ಶಿಖರಣಿ ವೃತ್ತದಲ್ಲಿ ಆ ಗಂಗಾಲಹರಿಯನ್ನು ಬರೆದುಕೊಟ್ಟಿದ್ದಾರೆ, ರಚನೆ ಮಾಡಿಕೊಟ್ಟಿದ್ದಾರೆ. ಗಂಗೆ ಹೇಗೆ ಹರಿದು ಬರ್ತಾಳೋ ಶಿಖರದಿಂದ ದೇವಲೋಕದ ಗಂಗೆ ಅದನ್ನ ಇಲ್ಲಿ ವರ್ಣನೆ ಮಾಡ್ತಾರೆ. ಒಂದೆರಡು ಶ್ಲೋಕವನ್ನು ನೋಡೋದಾದ್ರೆ, ಭವೇ ತೀರೆ ತೀರೆ ಸುಘಟಯ ಕುಟೀರೆ ನಿವಸತಿಂ ಲಸನ್ನೀರೆ ನೀರೇ ಜನ ದುರಿತ ದೂರೀ ಕೃತ ರುಚಿಂ ನ ಭೋಗೆ ಭೋಗೆ ಚಾಂ ಹರಿಪದ ತುಲಸ್ಯನ್ನ ಮುಖರೇ ನಿದೇಶೇ ದೇಶೇ ಮಾಂ ಜನ ನಿವಸತಾಂ ದೇಹಿ ಚ ಸತಾಂ ಸುಪಾದೇ ಪಾದೇ ತೇ ಪತಿತ ಇತಿ ನೋಷ್ಯಂ ಸಮತಯ ಪಯೋಧೇ ಯೋಧೇನ ಪಿತು ಪಿತುರುಪಾಸ್ಯಕ್ಕ ಇತಿ ತೇ ವಿವಾದೇ ವಾದೇಲಂ ನ ಭವಸಿ ಪಿಶಾಚೇಶ್ವರ ಶಿರೋ ವಿಲಾಸೋ ಲಾಸೋ ಯನ್ಮಯಿ ಮನಸ ಇತ್ತಂ ಸಮುಚಿತಃ. ಪಿಶಾಚಿಗಳ ದೊರೆಯಾಗಿರುವಂತಹ ರುದ್ರದೇವರ ತಲೆ ಮೇಲೆ ಕೂತಿದ್ದೀಯ ವಿಷ್ಣುಪಾದೋದಕ ಅಂತ ವರ್ಣನೆ ಮಾಡ್ತಾರೆ. ವಿಶೇಷವಾಗಿ ಸತ್ಯಧರ್ಮ ತೀರ್ಥರು ಆ ಗಂಗಾದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆಗೇ ಗಂಗೋ ತುಂಗೆ ಜಲಧಿಲನೇ ವಿಷ್ಣು ನಖಜೆ, ವಿಷ್ಣುವಿನ ನಖದಿಂದ ಉದ್ಭವರಾಗಿರುವಂಥವಳು ನೀನು. ನ ಭೋಗೆ ಭೋಗೇತೆ ಸ್ವರಪಗ ಇಲಾಲಂಕೃತಿ ಕೃತೆ ವಿದೇ ದೇವಿ ಸ್ಯಾಮೆ ಮುದ ಇತಿ ವದನ್ ಮಾತರನಿಶಂ ಸ್ಮರನ್ ಗಾಯನ್ ನೃತ್ಯನ್ನ ವಿಲಗಲತೆಯಾಂ ಮಂಗಲಮಹಂ. ಮಂಗಲವನ್ನು ಉಂಟು ಮಾಡು. ಕೊನೆಗೊಂದು ಮಾತು ಹೇಳಿಬಿಡ್ತಾರೆ, ನವಾನುಪ್ರಾಸೋ. ಈ ಪದ್ಯಗಳಲ್ಲಿ ಯಾವ ಪ್ರಾಸ ಇಲ್ಲ ಅಂತಾರೆ, ಎಲ್ಲ ಪ್ರಾಸ ಇದೆ. ಅಷ್ಟು ವಿನಯ ಭಾವ. ನವಾನುಪ್ರಾಸೋ ಯತ್ ಸುಪದ ಪದವೀನಾಪಿ ಚರಸೋ ನವಾಲಂಕಾರೋ ಸ್ಯಾಂ ಫಣಿರಿತಿರಪಿ ಫಾಣಿತ ಸಮಾ ತಥಾಪೀಯಂ ಯತ್ ಶ್ರೀ ಹರಿಚರಣಜಾ ಸ್ತೋತ್ರ ಲಹರಿ. ಇದನ್ನ ಕೇವಲ ಗಂಗಾ ಸ್ತೋತ್ರ ಅಂತ ಮಾಡಿಲ್ಲ, ಹರಿಚರಣಜಾ ಸ್ತೋತ್ರ ಲಹರಿ, ಭಗವಂತನ ಗುಣಗಳನ್ನೇ ನಾನಿಲ್ಲಿ ವಿಶೇಷವಾಗಿ ವರ್ಣನೆ ಮಾಡಿದ್ದೀನಿ ಅಂತಾರೆ. ಎಷ್ಟು ವಿನಯ ಭಾವ. ಹಾಗಾಗಿ ಗಂಗಾಲಹರಿಯನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಕವಿಕಂಠ ಮಣಿ, ಯದುವರ ಚರಿತಾಮೃತ ಲಹರಿ, ವಿಶೇಷವಾಗಿ ಭಗವದ್ಭಜನ, ಹಿತೋಪದೇಶ, ಗೀತಾ ಮಹಾತ್ಮ್ಯ ಸಾರ ಸಂಗ್ರಹ, ಶ್ರೀಪಾದ ಸ್ತೋತ್ರ, ಪಾದುಕಾ ಸ್ತೋತ್ರ ಅಂತ ಮಾಡಿಕೊಟ್ಟಿದ್ದಾರೆ. ಲಕ್ಷ್ಮೀ ನರಸಿಂಹ ಸ್ತೋತ್ರ ಅಂತ ಇದೆ, ಪ್ರಖ್ಯಾತವಾಗಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ದೊಡ್ಡ ಗ್ರಂಥಗಳನ್ನು ನೋಡೋದಾದರೆ ತತ್ವಸಂಖ್ಯಾನ ಟಿಪ್ಪಣಿಯನ್ನು ಬರೆದಿದ್ದಾರೆ. ಭಾಗವತಕ್ಕೆ ಟಿಪ್ಪಣಿ ಬರೆದುಕೊಟ್ಟಿದ್ದಾರೆ ಮಹಾನುಭಾವರು. ಉದ್ಯೋಗ ಪರ್ವ ಟಿಪ್ಪಣಿ ಇದೆ, ತರಂಗಿಣಿ ಶ್ಲೋಕ ವ್ಯಾಖ್ಯಾನ ಇದೆ, ನಮಕ ಚಮಕಕ್ಕೆ ವ್ಯಾಖ್ಯಾನ ಬರೆದುಕೊಟ್ಟಿದ್ದಾರೆ, ವಿಷ್ಣು ತತ್ವನಿರ್ಣಯ ಟೀಕಾ ಇದೆ. ವಿಶೇಷವಾಗಿ ಗ್ರಂಥಗಳ ಒಂದು ಸುರಿಮಳೆ ಅಂತ ಅನ್ಬೋದು. ಆ ರೀತಿಯಾಗಿ ಅವರು ರಚನೆ ಮಾಡಿಕೊಟ್ಟಿದ್ದಾರೆ. ಅವರ ಒಂದು ಶ್ಲೋಕ ನೋಡೋದಾದ್ರೆ ನಾನು ಈಗ ಹೇಳಿದ ಹಾಗೆ, ಸತ್ಯಜ್ಞಾನ ಸುಖ ಸ್ವರೂಪ ಮವಲಂ ಕ್ಷೀರಾಬ್ಧಿ ಮಧ್ಯಸ್ಥಲಂ
ಯೋಗಾರೂಢ ಮತಿ ಪ್ರಸನ್ನ ವದನಂ ಭೂಷಾ ಸಹಸ್ರೋಜ್ವಲಂ ತಕ್ಷಂ ಚಕ್ರ ಪಿನಾಕ ಸಾಭಯವರಾನ್ ಬಿಭ್ರಾಣ ಮರ್ಕಚ್ಚವೀಂ ಛತ್ರೀಭೂತ ಪಣೇಂದ್ರ ಮೆಂದುದವಲಂ ಲಕ್ಷ್ಮೀ ನರಸಿಂಹಂ ಭಜೆ ಅಂತ ಹೇಳಿ ಹೊಳೆ ನರಸೀಪುರದಲ್ಲಿ ವಿಶೇಷವಾಗಿ ನರಸಿಂಹದೇವರ ಸ್ತೋತ್ರವನ್ನು ಮಾಡಿದ್ದಾರೆ. ಎಲ್ಲರೂ ಪಠಣ ಪಾರಾಯಣವನ್ನು ಮಾಡಬಹುದು. ಅತ್ಯಂತ ಸುಂದರವಾಗಿರುವಂಥದ್ದು. ನಾನೀಗ ಹೇಳಿದಾಗೆ ಮಾತನ್ನು ಹೇಗೆ ಆಡಬೇಕು ಸಮಯೋಚಿತವಾಗಿ ಕೆಲವು ಸುಭಾಷಿತಗಳು ಅವರ ಹೆಸರಿನಲ್ಲಿ ಪ್ರಖ್ಯಾತವಾಗಿರುವಂಥವು. ಅದರಲ್ಲಿ ಒಂದೆರಡು ನೋಡೋದಾದರೆ, ಒಂದ್ಸಾರೆ ಸಭೆ ನಡೀತಾ ಇತ್ತಂತೆ. ಸಭೆ ನಡೆಯುವಂಥ ಸಂದರ್ಭದಲ್ಲಿ ಒಂದ್ಸಾರೆ ಹೇಳಿದ್ರಂತೆ, ಏನು ಅತ್ಯಾಶ್ಚರ್ಯಮಿದಂ ಲೋಕೆ ವಾರಿಣ ವಾರಿಶುಷ್ಯತಿ. ಚಮತ್ಕಾರವಾಗಿ ಮಾತಾಡುವಂತಹ ಒಂದು ವಿಶೇಷವಾದ ಭಗವಂತನ ಕೃಪಾ ಕಟಾಕ್ಷ ಸತ್ಯಧರ್ಮ ತೀರ್ಥರಲ್ಲಿ ನಾವು ಕಾಣಬಹುದು. ತುಂಬಿದ ಸಭೆಯಲ್ಲಿ ಮಾತಾಡಿದ್ರಂತೆ ಒಂದ್ಸಾರಿ ಜೋರಾಗಿ. ಏನಂತ? ಅತ್ಯಾಶ್ಚರ್ಯಮಿದಂ ಲೋಕೆ ವಾರಿಣ ವಾರಿಶುಷ್ಯತಿ. ಜಗತ್ತಿನಲ್ಲಿ ದೊಡ್ಡದಾಗಿರುವಂತಹ ಆಶ್ಚರ್ಯ ಯಾವ ಆಶ್ಚರ್ಯ ಅಂತ ಕೇಳಿದರೆ, ನೀರಿಂದ ನೀರು ಒಣಗೋದು. ಎಲ್ರಿಗೂ ಆಶ್ಚರ್ಯ ಆಯ್ತಂತೆ. ಅಲ್ಲಿ ಕೂತಿರುವಂತಹ ಪಂಡಿತರೇನು ಸಾಮಾನ್ಯರಲ್ಲ, ಎಲ್ಲ ಘನಘನ ವಿದ್ವಾಂಸರು. ಅಲ್ಲ, ಅಗ್ನಿಯಿಂದ ನೀರು ಒಣಗೋದು ಕೇಳಿದ್ದೀವಿ, ಸೂರ್ಯನ ಬೆಳಕಿನಿಂದ ಒಣಗೋದನ್ನ ಕೇಳಿದ್ದೀವಿ, ಒರೆಸೋದ್ರಿಂದ ಒಣಗೋದನ್ನ ಕೇಳಿದ್ದೀವಿ ಬಟ್ಟೆಯಿಂದ. ಆದರೆ ಮತ್ತೆ ನೀರಿನಿಂದ ನೀರು ಒಣಗೋದು ಅಂದರೆ ಇದು ಅಸಾಧ್ಯವಾದದ್ದು ಅಂತ ಎಲ್ರಿಗೂ ಮನಸ್ಸಿನಲ್ಲಿ ಸಂದೇಹ, ಸಂಶಯ. ಏನಿದು ಹಿಂಗೆ ಹೇಳ್ತಾ ಇದ್ದಾರಲ್ಲ? ಮತ್ತೊಂದು ಸಾರಿ ಹೇಳಿದ್ರಂತೆ ಜೋರಾಗಿ, ಅತ್ಯಾಶ್ಚರ್ಯಮಿದಂ ಲೋಕೆ ವಾರಿಣ ವಾರಿಶುಷ್ಯತಿ. ಎಲ್ರಿಗೂ ಆಶ್ಚರ್ಯ, ಯಾರಿಗೂ ಉತ್ತರ ಹೊಳಿಲೇ ಇಲ್ಲ. ಸ್ವಾಮಿ ನೀವೇ ಹೇಳಿಬಿಡ್ರಿ, ಸಮರ್ಥರಾಗಿರುವಂಥವ್ರು ನೀವೇ ಹೇಳಿಬಿಡ್ರಿ ಅಂತ ಹೇಳಿದಾಗ ಅವಾಗ ಹೇಳಿದ್ರಂತೆ, ಗುರುಪಾದೋದಕೆ ನೈವ ಭವಸಿಂಧುರ್ ವಿಶುಷ್ಯತಿ. ಗುರುಗಳ ಪಾದೋದಕದಿಂದ, ಪಾದ ಭಜನೆಯಿಂದ, ಆ ಪಾದದ ನೀರಿನಿಂದ ಈ ಭವ ಸಮುದ್ರ ಅಂತ ಏನಿದೆ ಅಲ್ಲ ಅದು ಒಣಗಿ ಹೋಗ್ತದೆ. ಎಷ್ಟು ಚಮತ್ಕಾರವಾಗಿ ಹೇಳಿದ್ದಾರೆ ನೋಡಿ. ಅಂದ್ರೆ ಅತ್ಯಾಶ್ಚರ್ಯಮಿದಂ ಲೋಕೆ ವಾರಿಣ ವಾರಿ ಶುಷ್ಯತಿ ಗುರುಪಾದೋದಕೆ ನೈವ ಭವಸಿಂಧುರು ವಿಶುಷ್ಯತಿ. ಗುರುಗಳ ಪಾದೋದಕದಿಂದ ಈ ಭವಸಮುದ್ರ ನಾಶ ಆಗಿ ಹೋಗ್ತದೆ, ಎಷ್ಟು ಒಣಗಿ ಹೋಗ್ತದೆ ಅಂತ ಆ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನೂ ಒಂದು ಮಾತು ಹೇಳ್ತಾರೆ. ಇನ್ನೊಂದು ಸಾರಿ ಮಠದಲ್ಲಿ ಎಲ್ಲ ರೀತಿಯ ಜನರನ್ನು ನಾವು ಕಾಣ್ತಾ ಇದ್ದೀವಿ. ಮಠದಲ್ಲಿ ಬಂದು ಒಬ್ರು ಯಾರೋ ಹೇಳಿದ್ರಂತೆ ಮಠದಲ್ಲಿ, ಸ್ವಾಮಿ ನೀವು ಬಹಳ ಒಳ್ಳೆಯವರು, ನಿಮ್ಮ ಗ್ರಾಮಾಧಿಕಾರಿ ಇದ್ದಾನಲ್ಲ ಅವನು ಬಹಳಷ್ಟು ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ, ಹಾಗೆ ಹೀಗೆ ಅಂತೆಲ್ಲ ಬಂದು ಹೇಳಿದ್ರಂತೆ. ಆಗ ಸತ್ಯಧರ್ಮ ತೀರ್ಥರು ಒಂದು ಶ್ಲೋಕವನ್ನೇ ಮಾಡಿ ಹೇಳಿದ್ರಂತೆ ತುಂಬಿದ ಸಭೆಯಲ್ಲಿ. ಏನು? ಗ್ರಾಮಾಧಿಕಾರಿ ಗರ್ಭಸ್ಥೋ ಮಾತೃಮಾಂಸಂ ನ ಖಾದತಿ. ಜೋರಾಗಿ ಒಂದ್ಸಾರಿ ಹೇಳಿದ್ರಂತೆ. ನಮ್ಮ ಗ್ರಾಮಾಧಿಕಾರಿಗಳಿದ್ದಾರಲ್ಲ ನಮ್ಮೂರಿನಲ್ಲಿ, ನಮ್ಮ ಮಠದಲ್ಲಿ ಬಹಳ ಒಳ್ಳೆಯವರು ಪಾಪ. ಎಷ್ಟು ಒಳ್ಳೆಯವರವರು ಅಂತ ಕೇಳಿದರೆ, ಗರ್ಭಸ್ಥೋ ಮಾತೃಮಾಂಸಂ ನ ಖಾದತಿ. ಅವರು ತಮ್ಮ ತಾಯಿಯ ಹೊಟ್ಟೆಯಲ್ಲಿದ್ದಾಗ ತಮ್ಮ ತಾಯಿಯ ಮಾಂಸವನ್ನ ತಿಂದಿಲ್ಲ, ತಿನ್ನೋರಲ್ಲ. ಯಾಕೆ? ಗ್ರಾಮಾಧಿಕಾರಿ ಗರ್ಭಸ್ಥೋ, ನಮ್ಮ ಗ್ರಾಮಾಧಿಕಾರಿಗಳು ತಮ್ಮ ತಾಯಿಯ ಗರ್ಭದಲ್ಲಿದ್ದಾಗ ಮಾತೃಮಾಂಸಂ ನ ಖಾದತಿ, ತಾಯಿಯ ಮಾಂಸವನ್ನ ತಿಂದಿಲ್ಲ. ಯಾಕೆ ತಿಂದಿಲ್ಲ ಹಾಗಿದ್ರೆ ಅಂತ ನೀವು ಕೇಳಿದರೆ, ಅದಕ್ಕೆ ಹೇಳಿದ್ರಂತ ಸತ್ಯಧರ್ಮ ತೀರ್ಥರು, ಪಾಪ ಭೀತ್ಯಾನ ಮಂತವ್ಯಂ. ತಾಯಿ ನನ್ನನ್ನ ಹೊತ್ತು ಹೆತ್ತು ಹಡೆದಿದ್ದಾಳೆ, ಮನ ಮಾತೃ ಸಮಂ ತೀರ್ಥಂ ಅಂತ ಶಾಸ್ತ್ರ ಹೇಳ್ತದೆ, ತಾಯಿಗೆ ಸಮನಾದ ತೀರ್ಥ ಇಲ್ಲ ಅಂತ ತಿಳ್ಕೊಂಡು ಆ ತಾಯಿಯ ಮೇಲೆ ಗೌರವದಿಂದ ತಿನ್ನೋದು ಬಿಟ್ಟಿಲ್ಲ. ಪಾಪ ಭೀತ್ಯಾನ ಮಂತವ್ಯಂ, ಪಾಪ ಬರ್ತದೆ ತಾಯಿ ಶರೀರದ ಮಾಂಸವನ್ನು ತಿಂದ್ರೆ ಅಂತ ಹೇಳಿ ಪಾಪ ಬರ್ತದೆ ಅನ್ನೋ ದೃಷ್ಟಿಯಿಂದ ಬಿಟ್ಟಿಲ್ಲ. ಮತ್ ಯಾಕೆ ಬಿಟ್ಟಿದ್ದಾರೆ ಅಂತ ಕೇಳಿದ್ರೆ, ದಂತಹೀನತ್ವ ಹೇತುತಃ. ಅವ್ರದ್ದು ಸ್ವಭಾವವೇ ತಿನ್ನೋದು ತಿನ್ನೋದು ತಿನ್ನೋದು, ಎಷ್ಟು ಕೊಟ್ಟರು ತಿನ್ನೋದೆ. ಆದರೆ ಹಲ್ಲಿರಲ್ಲ ಹೊಟ್ಟೆಯಲ್ಲಿದ್ದಾಗ, ಹಾಗಾಗಿ ತಿಂದಿಲ್ಲ. ಇಲ್ಲ ಅಂದ್ರೆ ಅಲ್ಲೂ ತಿನ್ನೋರೆ ಅಂತ ಹೇಳಿದ್ರಂತೆ ಚಮತ್ಕಾರವಾಗಿ ಅಂತ ನಾವು ಕಾಣ್ತೀವಿ. ಗ್ರಾಮಾಧಿಕಾರಿ ಗರ್ಭಸ್ಥೋ ಮಾತೃಮಾಂಸಂ ನ ಖಾದತಿ ಪಾಪಭೀತ್ಯಾನ ಮಂತವ್ಯಂ ದಂತಹೀನತ್ವ ಹೇತುತಃ ಅಂತ ಉದಾಹರಣೆಯನ್ನು ಕೊಟ್ಟರು. ಇನ್ನೂ ಒಂದು ಉದಾಹರಣೆಯನ್ನು ನೋಡೋದಾದರೆ,
ಇನ್ನೂ ಒಂದು ಉದಾಹರಣೆಯನ್ನು ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ನೋಡಿ, ಕೇಳಿದರೆ ಎಷ್ಟು ಒಳ್ಳೆಯ ಉದಾಹರಣೆಯನ್ನು ನಾವು ಕೊಡಬಹುದು. ಸಾಮಾನ್ಯವಾಗಿ ಅಸಜ್ಜನರು ಅಂತ ಯಾರಿದ್ದಾರೋ ಅವರೆಲ್ಲ ಸಜ್ಜನರ ಸಂಘವನ್ನು ಮಾಡೋದ್ರಿಂದ, ಅದನ್ನಿಲ್ಲಿ ಹೇಳ್ತಾರೆ, ಅಸಜ್ಜನ ಸಜ್ಜನ ಸಂಗಿ ಸಂಗ ಕರೋತಿ ದುಸ್ಸಾಧ್യമಪೀಹ ಸಾಧ್ಯಂ. ಅಸಾಧ್ಯವಾದದ್ದು ಅಂತ ಯಾವುದಿದೆನೋ ಅದು ಸಾಧ್ಯವಾಗತ್ತಂತೆ. ಯಾವಾಗ ಸಜ್ಜನರ ಸಹವಾಸವನ್ನು ಮಾಡೋದ್ರಿಂದ ಅಸಾಧ್ಯವಾದದ್ದು ಸಾಧ್ಯವಾಗತ್ತೆ, ಅದು ವಿಶೇಷವಾಗಿ ಸಜ್ಜನರ ಸಹವಾಸದಿಂದ ಅಂತ ವರ್ಣನೆಯನ್ನು ಮಾಡ್ತಾರೆ. ಅದರಲ್ಲೂ ಸಜ್ಜನಸ್ಯ ಹೃದಯಂ ನವನೀತಂ ಯದ್ವದಂತಿ ವಿಬುಧ ತದಡೀಕ, ಅಂದರೆ ಸಜ್ಜನರ ಹೃದಯ ಅಂತಿದೆಯಲ್ಲ ಅದು ಬೆಣ್ಣೆ ಇದ್ದ ಹಾಗಂತೆ. ಬೆಣ್ಣೆಗೆ ಬೆಂಕಿ ತಾಗಿದಾಗ ಮಾತ್ರ ಅದು ಕರಗ್ತದೆ, ಇದು ಬೆಣ್ಣೆಯ ಸ್ವಭಾವ. ಆದರೆ ಸಜ್ಜನರಿದ್ದಾರಲ್ಲ ಬೆಣ್ಣೆಗಿಂತಲೂ ಮೃದುವಂತೆ. ಹೇಗೆ ಅಂತ ಕೇಳಿದರೆ, ಅನ್ಯ ದೇಹ ವಿಲಸತ್ ಪರಿಪಾಪ, ಅಂದರೆ ಬೇರೆಯವರಿಗೆ ತೊಂದರೆ ಆದರೆ, ಯಾರಿಗೂ ನೋವಾದರೆ ಒಳ್ಳೆಯ ಸಜ್ಜನರಿಗೆ ಅವರ ನೋವನ್ನು ನೋಡಿ ಸಜ್ಜನೋ ದ್ರವತಿನೋ ನವನೀತಂ, ಅವರ ಹೃದಯ ಕರಗಿ ಹೋಗ್ತದಂತೆ. ಅಂದರೆ ಈ ಶ್ಲೋಕದ ತಾತ್ಪರ್ಯ ಏನು ಅಂದರೆ, ಸಾಮಾನ್ಯವಾಗಿ ಬೆಣ್ಣೆ ಇದೆ ಅಲ್ಲ, ಬೆಣ್ಣೆಯನ್ನು ಕಾಸಬೇಕಾದ್ರೆ ಅಗ್ನಿಯನ್ನು ಹಚ್ತಾರೆ, ಒಲೆಯನ್ನು ಹಚ್ತಾರೆ, ಒಲೆ ಮೇಲೆ ಇಟ್ಟಾಗ ಅದರ ತಾಪದಿಂದ ಆ ಬೆಣ್ಣೆ ಕರಗ್ತದೆ. ಆದರೆ ಸಜ್ಜನರು ಹಾಗಲ್ಲ, ಬೆಣ್ಣೆ ತನಗೆ ಬಿಸಿ ಹತ್ತಿದಾಗ ಮಾತ್ರ ಕರಗುವಂಥದ್ದು. ಆದರೆ ಸಜ್ಜನರು ಹಾಗಲ್ಲ, ಬೇರೆಯವರಿಗೆ ಕಷ್ಟ ದುಃಖ ನೋವು ಉಂಟಾದಾಗ ಕರಗಿ ಹೋಗ್ತಾರಂತೆ, ಅದು ಸಜ್ಜನರ ಸ್ವಭಾವ ಅಂತ ಹೇಳಿ ವರ್ಣನೆಯನ್ನು ಮಾಡ್ತಾರೆ. ಅದರಲ್ಲೂ ಇಷ್ಟೆಲ್ಲ ಒಂದು ಸುಭಾಷಿತಗಳನ್ನು ನಾವು ಅವರ ಇತಿಹಾಸದಲ್ಲಿ ಕಾಣ್ತೀವಿ. ಇಂತಹ ಸತ್ಯಧರ್ಮ ತೀರ್ಥರು ಹಲವಾರು ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅಂತಹ ಸತ್ಯಧರ್ಮ ತೀರ್ಥರ ಆರಾಧನೆಯ ಒಂದು ಪರ್ವಕಾಲ. ಸತ್ಯಧರ್ಮ ತೀರ್ಥರ ಒಂದು ವಿಶೇಷವಾದ ವ್ಯಕ್ತಿತ್ವ, ವಿದ್ವತ್ತು, ವಿನಯ, ಪ್ರತಿಭೆ, ವೈರಾಗ್ಯ, ತಪಸ್ಸು, ಸಜ್ಜನಿಕೆ, ಔದಾರ್ಯ ಎಲ್ಲದರಲ್ಲೂ ಎತ್ತಿದ ಕೈ ಇವರ ಒಂದು ವೈಶಿಷ್ಟ್ಯ. ಸತ್ಯ ಧರ್ಮತೀರ್ಥರ ಒಂದು ವ್ಯಾಖ್ಯಾನವನ್ನು, ಭಾಗವತಾದಿ ಗ್ರಂಥಗಳನ್ನು ನೋಡಿದವರಿಗೆ ಗೊತ್ತಾಗತ್ತೆ. ತಲಸ್ಪರ್ಶಿಯಾಗಿರುವಂತಹ ಪಾಂಡಿತ್ಯ, ಅನ್ಯಾದೃಶವಾದ ಕಾವ್ಯ ಪ್ರತಿಭೆ, ಚಮತ್ಕಾರ ಪೂರ್ವಕವಾಗಿ ಮಾತನಾಡುವಂತಹ ಸರಸ ಮಾತುಗಾರಿಕೆ ಶ್ರೀಗಳವರ ಮತ್ತೊಂದು ವೈಶಿಷ್ಟ್ಯವಾಗಿರುವಂಥದ್ದು. ಅದರಲ್ಲೂ ಒಂದ್ಸಾರೆ ಅವರ ಮಾತುಗಾರಿಕೆ ಹೆಂಗಿತ್ತು ಅಂತ ಬಹಳಷ್ಟು ಇದೆ. ಅದರಲ್ಲಿ ಇದು ಒಂದು ನೋಡೋದಾದರೆ, ಸಂಪ್ರದಾಯದಲ್ಲಿ ಪ್ರಚಲಿತವಾಗಿರುವಂಥದ್ದು. ಒಂದ್ಸಾರೆ ಶ್ರೀಗಳವರು ನೋಡ್ಲಿಕ್ಕೋಸ್ಕರವಾಗಿ ಒಬ್ಬ ಪಂಡಿತರು ಬಂದ್ರಂತೆ. ಬಂದಂತ ಸಂದರ್ಭದಲ್ಲಿ ಸ್ವಾಮಿಗಳು ಹೇಳಿದ್ರಂತೆ, ಮಾರ್ಗೇ ಉಪವಿಶ. ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಏನು ಅರ್ಥ ಇದಕ್ಕೆ ಅಂತ ಕೇಳಿದರೆ, ಮಾರ್ಗೇ ಉಪವಿಶತು, ಉಪವಿಶ ಅಂದರೆ ಮಾರ್ಗ ಅಂದರೆ ದಾರಿ, ಉಪವಿಶ ಅಂದರೆ ಕೂತ್ಕೋ, ದಾರಿಯಲ್ಲಿ ಕೂತ್ಕೋ. ಅವ್ರಿಗೆ ಸಿಟ್ಟು ಬಂದ್ಬಿಡ್ತಂತೆ, ನೀವು ಸ್ವಾಮಿಗಳು ಅಂತ ಹೇಳಿ ನಮಗೆ ಅವಮರ್ಯಾದೆಯನ್ನು ಮಾಡ್ತಾ ಇದ್ದೀರಿ, ದಾರಿಯಲ್ಲಿ ಕೂಡು ಅಂತ ಅಂತಾರಿ, ನಾನು ದೊಡ್ಡ ಪಂಡಿತ, ನನಗೆ ದಾರಿಯಲ್ಲಿ ಕೂತ್ಕೋ ಅಂತ ಅಂತೀರಲ್ಲ ನೀವು, ಹೀಗೆ ಹಾಗೆ ಅಂತ ಅಂದ್ರಂತವ್ರು. ಆಗ ಸ್ವಾಮಿಗಳು ಹೇಳಿದ್ರಂತೆ, ಅಲ್ಲಪ್ಪ, ಒಬ್ಬ ಸನ್ಯಾಸಿ ಹತ್ರ ಬಂದಿದ್ದೀಯಾ ವಾದ ಮಾಡಲಿಕ್ಕೆ, ಸ್ವಲ್ಪಾರು ಸಂಸ್ಕೃತ ಜ್ಞಾನವನ್ನು ಪಡೆದುಕೊಂಡು ಬರಬೇಕು. ಮಾರ್ಗ ಅಂದರೆ ಮೃಗ ಸಂಬಂಧಿಯಾದದ್ದು ಯಾವುದೋ ಅದು ಮಾರ್ಗ. ಅಂದರೆ ಕೃಷ್ಣಾಜನ ಹಾಸಿದ್ದೀವಿ ಭಕ್ತಿಯಿಂದ, ವಿಶೇಷವಾಗಿ ಎಲ್ಲ ಪಂಡಿತರು ಮಧ್ಯದಲ್ಲಿ ನಿನಗೆ ಮಾನ ಮರ್ಯಾದೆಯನ್ನು ಕೊಡ್ತಾ ಇದ್ದೀವಿ, ಕೃಷ್ಣಾಜನ ಮೇಲೆ ಕೂತ್ಕೋ ಅಂತ ನಾವು ಹೇಳ್ತಾ ಇರೋದು. ಅಷ್ಟು ನಿನಗೆ ತಿಳಿಲಿಲ್ಲ ಅಂದ್ರೆ ನಾನೇನು ಮಾಡಲಿ ಅಂತಂದ್ರಂತೆ ಸ್ವಾಮಿಗಳು. ಹಾಗೆ ಮಾತನಾಡೋ ರೀತಿಯಿಂದಲೇ ಅವರಿಗೆ ಒಂದು ತತ್ವೋಪದೇಶವನ್ನು, ತತ್ವಜ್ಞಾನವನ್ನು ನೀಡುವಂತಹ ವಿಶೇಷವಾದ ವ್ಯಕ್ತಿತ್ವ ನಮ್ಮ ಸತ್ಯಧರ್ಮತೀರ್ಥರಲ್ಲಿ ನಾವು ಕಾಣಬಹುದು. ಒಂದ್ಸಾರೆ ಶಿಷ್ಯನಿಗೆ ಹೇಳಿದ್ರಂತೆ, ಶಿಷ್ಯ ಸ್ನಾನಕ್ಕೆ ಹೊರಟಿದ್ರು, ಆ ಸ್ನಾನಕ್ಕೆ ಸಮಯ ಆಗಿದೆ. ಶಿಷ್ಯನಿಗೆ ಹೇಳಿದ್ರಂತೆ, ನಕರೋತಿ ಗರ್ಭೆ ನ ದದಾತಿ ವರ್ತತೆ ತಮಾನಯ. ಇವನಿಗೆ ಅರ್ಥ ಆಗಲಿಲ್ಲ, ಏನಪ್ಪ ಹಿಂಗಂತಾರಲ್ಲ ಇವರು, ನಕರೋತಿ ಗರ್ಭೆ ಅರ್ಥನೇ ಆಗಲಿಲ್ಲ ಅವನಿಗೆ. ನ ದದಾತಿ ವರ್ತತೆ ತಮಾನಯ, ಹೊತ್ತಾಗ್ತಾ ಇದೆ, ಸ್ನಾನ ಮಾಡ್ಲಿಕ್ಕೆ ಹೋಗಬೇಕು, ಶಿಷ್ಯನಿಗೆ ಹೇಳ್ತಾ ಇದ್ದಾರೆ, ಶಿಷ್ಯನಿಗೆ ಅರ್ಥ ಆಗ್ತಾ ಇಲ್ಲ. ಶಿಷ್ಯ ಕೇಳಬಿಟ್ಟಂತೆ, ಸ್ವಾಮಿ ನೀವು ಹಂಗೆ ಒಗಟ್ಟಿನಲ್ಲಿ ಹೇಳಿದ್ರೆ ನಮಗೆ ಅರ್ಥ ಆಗಲ್ಲ, ದಯವಿಟ್ಟು ಬಿಡಿಸಿ ಹೇಳಿ ಅಂತ ಕೇಳಿದಾಗ ಅವರ ಒಂದು ವ್ಯಕ್ತಿತ್ವ ಎಂಥದ್ದು ಅಂತ ನಾವಿಲ್ಲಿ ಕಾಣಬಹುದು. ಅದಕ್ಕೆ ಹೇಳಿದ್ರಂತೆ, ನಕರೋತಿ ಗರ್ಭೆ, ನಕರೋತಿ
ಮಾಡು ಅನ್ನೋದಕ್ಕೆ ಕರೋತಿ ಅಂತ ಹೇಳ್ತಾರೆ, ಹೌದಾ? ಸಾಮಾನ್ಯವಾಗಿ ಮಾಡು, ಕೆಲಸ ಮಾಡು ಅನ್ನೋದಕ್ಕೆ ಕರೋತಿ. ನಕರೋತಿ ಮಾಡಬೇಡ ಅನ್ನೋದರಲ್ಲಿ ಮಾಡ ಅಂತ ತಗೋ ಆ ಶಬ್ದವನ್ನ, ಮಾಡ, ಅದರಲ್ಲಿ ನ ದದಾತಿ ವರ್ತತೆ, ಕೊಡು ಅಂದ್ರೆ ದದಾತಿ, ಕೊಡಬೇಡ ಅನ್ನೋದಕ್ಕೆ ನ ದದಾತಿ ವರ್ತತೆ, ಅದರಲ್ಲಿ ಕೊಡ ಅನ್ನೋದನ್ನು ತಗೋ. ಇನ್ನು ತಮಾನಯ ಅದನ್ನು ತಗೊಂಬ. ಏನು? ಮಾಡದಲ್ಲಿ, ಅಲ್ಲಿ ಎದುರಿಗೆ ಕಾಣಿಸ್ತಾ ಅದಲ್ಲ ಮಾಡ, ಅದರಲ್ಲಿ ಕೊಡ, ಕೊಡಬೇಡ ಅಲ್ಲ ಕೊಡ ಅದರಲ್ಲಿದೆ, ಅದನ್ನು ತಗೊಂಬ, ಸ್ನಾನ ಮಾಡ್ಲಿಕ್ಕೆ ಹೊತ್ತಾಗಿದೆ ಅಂತ ಹೇಳಿದ್ರಂತೆ. ಅಂದ್ರೆ ಹೀಗೆ ಅವರ ಚಮತ್ಕಾರದಿಂದ ಮಾತನಾಡುವಂತಹ ವ್ಯಕ್ತಿತ್ವ ಸತ್ಯಧರ್ಮ ತೀರ್ಥರಲ್ಲಿ ನಾವು ಕಾಣಬಹುದು. ವಿಶೇಷವಾಗಿ ರುದ್ರದೇವರ ಅನುಗ್ರಹವನ್ನು ಪಡೆದಂಥವ್ರು, ಭಾಗವತಕ್ಕೆ ವ್ಯಾಖ್ಯಾನವನ್ನು ಬರೆದಂಥವ್ರು. ಅವರ ಆರಾಧನಾ ನಿಮಿತ್ತ ಒಂದೆರಡು ವಿಷಯವನ್ನು ನೋಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಹೊಳೆಹೊನ್ನೂರು ಭದ್ರಾತಿಗಿರದ ಒಂದು ಗ್ರಾಮ, ಪ್ರಕೃತಿ ಸೌಂದರ್ಯದ ಗಣಿಯಾಗಿರುವಂಥದ್ದು, ವಿಶೇಷವಾಗಿ ಅಕ್ಷೋಭ್ಯ ತೀರ್ಥರ ತಪೋಭೂಮಿಯಾಗಿರುವಂಥದ್ದು ನಾವು ಕಾಣಬಹುದು. ಇವತ್ತು ನೋಡ್ಕೊಂಡ್ ಬರಬಹುದು. ತುಂಗಾ ಭದ್ರಾ ಅಲ್ಲೇ ಹತ್ರ ಕೂಡ್ಲಿ ಅಂತ ಪ್ರಖ್ಯಾತವಾಗಿರುವಂಥದ್ದು ಸಂಗಮವನ್ನು ನಾವು ಕಾಣಬಹುದು. ಅಲ್ಲಿ ಅವರು ವೃಂದಾವನವನ್ನು ಪ್ರವೇಶ ಮಾಡಿದ್ದಾರೆ. ಶ್ರಾವಣ ಕೃಷ್ಣ ತ್ರಯೋದಶಿ ಎಂದು ದಿವಸ ಆ ವೃಂದಾವನವನ್ನು ಪ್ರವೇಶ ಮಾಡಿದಂಥವರು. ಅವರ ಆರಾಧನಾ ನಿಮಿತ್ತ ಅವರ ಚರಿತ್ರೆಯ ಎರಡು ಅಂಶವನ್ನು ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಅಂತಹ ಸತ್ಯಧರ್ಮ ತೀರ್ಥರ ವಿಶೇಷವಾದ ಅನುಗ್ರಹ ಎಲ್ಲರ ಮೇಲಾಗಲಿ.